ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ಹಾಗೂ ನನ್ನ ಪ್ರೀತಿಯ ಎಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತವನ್ನು ಯಾರೆಲ್ಲ ಶೇರ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ ಹಾಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ತಮಗೆಲ್ಲ ವಂದಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಈ 2025ನೇ ಇಸವಿ 3ನೇ ತಿಂಗಳು ಇಲ್ಲಿಗೆ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ ಭವಿಷ್ಯ ಹೇಗಿದೆ, ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ನಾವು ಈ ತರ ತಿಳ್ಕೊಳ್ತಾ ಹೋಗೋಣ. ಯಾವ್ಯಾವ ರಾಶಿಗೆ ಏನು ಫಲ, ಯಾವ ರಾಶಿಗೆ ಏನು ಮಧ್ಯಮ ಫಲ ಇದೆ, ಯಾವ ರಾಶಿಗೆ ಅತ್ಯುತ್ತಮವಾಗಿದೆ ಅನ್ನುವುದರ ಬಗ್ಗೆ, ಅವರ ಎಜುಕೇಷನ್ ಬಗ್ಗೆ, ಅವರ ವಿದ್ಯಾಭ್ಯಾಸ, ಅವರ ವ್ಯಾಪಾರ, ಅವರ ಒಂದು ಕೆಲಸ ಕಾರ್ಯಗಳು ಎಲ್ಲವನ್ನು ನಾವು ಇವತ್ತು ನೋಡ್ತಾ ಹೋಗೋಣ. ಈಗ ಯಾರು ಯಾವ ರೀತಿಯಲ್ಲಿ ಅವರಿಗೆ ಧನ ಸಹಾಯ ಆಗುತ್ತೆ ಇಲ್ಲಿ ಅನ್ನೋದನ್ನ ಕೂಡ ನಾವು ನೋಡೋಣ. ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ನೋಡಿ, ಈ ಮಾರ್ಚ್ ತಿಂಗಳು, ಜನವರಿ, ಫೆಬ್ರವರಿ, ಮಾರ್ಚ್ ಮೂರನೇ ತಿಂಗಳು ರಾಜಯೋಗ ಅಂತ ಹೇಳಬಹುದು. ಇವರಿಗೆಲ್ಲ ಗಜಕೇಸರಿ ಯೋಗ ಅಂತ ಹೇಳಬಹುದು ನಾವು. ಇವರಿಗೆ ನೋಡಿ, ರಾಜಯೋಗ ಬಂದ್ಬಿಡುತ್ತೆ ಇವನಿಗೆ ಅಂತಾರೆ ಕೆಲವೊಬ್ಬರಿಗೆ. ಕೆಲವೊಂದು ರಾಶಿಗ ಯೋಗ ಫಲಗಳು ಕೂಡ ಇದೆ ಈ ತಿಂಗಳಲ್ಲಿ. ಮಾರ್ಚ್ ತಿಂಗಳು ನೋಡಿ, ಮಾರ್ಚ್ ಅಂದ್ರೆ ಎಷ್ಟು? 1 ಜನವರಿ, ಫೆಬ್ರವರಿ, ಮಾರ್ಚ್ ಅಂದ್ರೆ 3 ಅಂದ್ರೆ ಯಾರು? ಗುರುವಿನ ಒಂದು ಪಾದಾರ್ಪಣೆ. ಎಲ್ಲಿಂದ? ಕುಂಭದಿಂದ ಮೀನರಾಶಿಗೆ ಗುರು ಬರ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಯಾವ ರಾಶಿಗಳಿಗೆ ಏನೇನು ಫಲ? ರಾಹು ಬದಲಾವಣೆ ಆಗ್ತಾ ಇದ್ದಾನೆ, ಶನಿ ಬದಲಾವಣೆ ಆಗ್ತಾ ಇದ್ದಾನೆ, ಹಾಗೂ ರಾಹು ಕೇತುಗಳು ಬದಲಾವಣೆ, ಗುರು ಬದಲಾವಣೆ, ಶನಿ ಬದಲಾವಣೆ. ಅಂದ್ರೆ ಈ ಮೇನ್ 12 ರಾಶಿಗಳಲ್ಲಿ ಇವರದೇ ಒಂದು ಕಾರ್ಯ ಉತ್ತುಂಗತವಾಗಿರುತ್ತದೆ, ಅನ್ನಂದ್ರೆ ಅತ್ಯುತ್ತಮವಾಗಿರುತ್ತದೆ. ಧೈರ್ಯಶಾಲಿಗಳಾಗ್ಬಿಡ್ತಾರೆ ಇಲ್ಲಿ. ಎಲ್ಲರಿಗೂ ಯೋಗ ಫಲ ಅನ್ನೋದು ಇಲ್ಲಿ ಬಂದ್ಬಿಡುತ್ತೆ. ಯಾವ್ಯಾವ ರಾಶಿಗಳಿಗೆ ಅಂತ ನೀವು ನೋಡೋದೇ ಆದ್ರೆ, ಇವರಿಗೆ ಮೊದಲನೇದಾಗಿ ನಾವು ಹೇಳಬೇಕಂದ್ರೆ ವೃಷಭ ರಾಶಿಗೆ ಈ ತಿಂಗಳು ಅತ್ಯುತ್ತಮವಾಗಿರುತ್ತದೆ, ಧನ ಲಾಭವಾಗುತ್ತದೆ. ಅದರಲ್ಲೂ ಮೇ 18ರ ನಂತರ ಇನ್ನೂ ಉತ್ತಮವಾಗಿರುತ್ತದೆ. ಯಾಕೆಂದರೆ ಇವರಿಗೆ ಗುರುವಿನ ಒಂದು ಕಾಲಘಟ್ಟದಲ್ಲಿ ಇವರು ನಿಂತಿರ್ತಾರೆ. ಗುರುವಿನ ಒಂದು ಪಾದಾರ್ಪಣೆ ಆಗ್ತಾ ಇದೆ. ಅದೇ ರೀತಿ ನೋಡಿ, ಇಲ್ಲಿ ಕುಂಭದಿಂದ ಮೀನರಾಶಿಗೆ ಗುರು ಬರ್ತಾ ಇದ್ದಾನೆ. ಮೇ ನಂತರ ವೃಷಭ ರಾಶಿಗೂ ಕೂಡ ಬರ್ತಾನೆ. ಇಲ್ಲಿ ಶನಿ ಪ್ರಭಾವ ತುಂಬಾ ಚೆನ್ನಾಗಿದೆ. ಅದರ ಜೊತೆಗೆ ರಾಹುಕೇತುಗಳ ಪ್ರಭಾವ ತುಂಬಾ ಚೆನ್ನಾಗಿದೆ. ಸೂರ್ಯನ ಪ್ರಭಾವ ಕೂಡ ಚೆನ್ನಾಗಿರೋದ ಕಾರಣದಿಂದಾಗಿ ಈ ತಿಂಗಳು, 3ನೇ ತಿಂಗಳು ಈ ರಾಶಿಗೆ, ವೃಷಭ ರಾಶಿಗೆ ಅತ್ಯುತ್ತಮವಾಗಿದೆ. ಆನಂತರದ ರಾಶಿಗೆ ಬಂದರೆ ನೀವು ಸಿಂಹ ರಾಶಿಯವರಿಗೂ ಕೂಡ ಈ ತಿಂಗಳು ಅತ್ಯುನ್ನತವಾಗಿರುತ್ತದೆ. ಎಲ್ಲ ವಿಭಾಗದಲ್ಲೂ ಕೂಡ ಇವರು ತುಂಬಾ ಜಾಣ್ಮೆಯರಾಗಿ, ತುಂಬಾ ಬುದ್ಧಿವಂತಿಕೆಯಿಂದ ಕೆಲಸವನ್ನ ಮಾಡ್ಕೋತಾರೆ. ಅದೇ ರೀತಿ ತುಲಾರಾಶಿಯವರು ಕೂಡ ಅತ್ಯುತ್ತಮವಾಗಿರುತ್ತದೆ. ತುಲಾರಾಶಿ ಈಗ ಸ್ವಾತಿ ನಕ್ಷತ್ರ ಇರಬಹುದು, ವಿಶಾಖ ನಕ್ಷತ್ರ ಇರಬಹುದು, ನಂತರ ನಿಮಗೆ ಇಲ್ಲಿ ಚಿತ್ತಾ ನಕ್ಷತ್ರಗಳಿರ್ಬೋದು. ಈ 3 ರಾಶಿಯವರು ಕೂಡ, ಈ 3 ನಕ್ಷತ್ರದವರೆಗೂ ಕೂಡ ಇಲ್ಲಿ ಚೆನ್ನಾಗಿರುತ್ತದೆ. ಅದೇ ತರನಾಗಿ ಧನಸ್ಸು ಸಿಗಿಟೇರಿಯಸ್ ಅಂತ ಈ ರಾಶಿಯು ಕೂಡ ತುಂಬಾ ಅತ್ಯುನ್ನತವಾದ ಒಂದು ಉತ್ತಮವಾದಂತಹ ಗುಣ ಲಕ್ಷಣಗಳು ಇಲ್ಲಿ ಕಾಣಿಸ್ತದೆ. ಅದಾದ ನಂತರ ಮಕರ ಮತ್ತು ಕುಂಭ ರಾಶಿಗಳು ಕೂಡ ಈ 3ನೇ ತಿಂಗಳು ತುಂಬಾ ಚೆನ್ನಾಗಿರುತ್ತದೆ. ಯಾರು ಹೆದರದೆ, ಭಯಪಡದೆ, ಧೈರ್ಯದಿಂದ ಮುನ್ನುಗ್ಗಿ ನಿಮ್ಗೆ ಏನು ಬರುತ್ತೆ ಮಾಡಬೇಕು ಅಂತ ನ್ಯಾಯ, ನೀತಿ, ಧರ್ಮದಲ್ಲಿ ನೀವು ಮುಂದುವರಿರಿ. 100% ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಆಗುತ್ತೆ. ಆದರೆ ಇಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ನೀವು ಅತಿ ಹೆಚ್ಚು ಹನುಮಂತನ ಆರಾಧನೆ. ಜೈ ರಾಮಾಂಜನೇಯಾಯ ನಮಃ. ಓಂ ಶ್ರೀ ಜೈ ರಾಮಾಂಜನೇಯಾಯ ನಮಃ. ಓಂ ಶ್ರೀ ಜೈ ರಾಮಾಂಜನೇಯಾಯ ನಮಃ. ಹನುಮಂತನ ಆರಾಧನೆ ಮಾಡಿಕೊಳ್ಳುವುದು, ಗುರುವನ ಆರಾಧನೆ ಮಾಡಿಕೊಳ್ಳುವುದು. ಈಗ ವಿಷ್ಣುವಿನ ಸಹಸ್ರನಾಮಗಳನ್ನ ಹೇಳ್ತಕ್ಕಂಥದ್ದು. ನಿಮಗೆ ಸಹಸ್ರನಾಮ ಹೇಳಕ್ಕಾಗಿಲ್ಲ ಅಂದ್ರೆ ಓಂ ನಮೋ ವಿಷ್ಣುದೇವನೇ ನಮಃ, ಓಂ ನಮೋ ವಿಷ್ಣುದೇವನೇ ನಮಃ, ಓಂ ನಮೋ ವಿಷ್ಣುದೇವನೇ ನಮಃ. ವಿಷ್ಣುವಿನ ಹೆಸರು ಹೇಳ್ಬಿಟ್ರೆ ಸಾಕು, ನಿಮಗೆ ನಿಮ್ಮ ಜೀವನ ಪಾವನವಾಗಿ ಹೋಗ್ಬಿಡುತ್ತೆ. ನಿಮ್ಮ ಎಲ್ಲ ಕಷ್ಟ ಕಾರ್ಯಗಳು ನಿಮಗೆ ಇಲ್ಲಿ ನಿವಾರಣೆ ಆಗುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ನಮ್ಮ ಶಾಸ್ತ್ರ ಸಿದ್ಧಾಂತವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊ
ಕೇಳ್ಕೊತೀನಿ.